ಒಂದು ವಾರದ ಹಿಂದೆ ಡಿ.ಕೆ. ಶಿವಕುಮಾರ್ ಅವರು ಈ ಮೈತ್ರಿ ಬಗ್ಗೆ ಹೇಳಿದ್ರು. ನನಗೆ ಈ ಮೈತ್ರಿಯನ್ನು ನೋಡ್ತಾ ಹೋದ್ರೆ ನಾಚಿಕೆ ಆಗ್ತದೆ ಅಂತ ಹೇಳಿ. ಅವ್ರ ಮೈತ್ರಿ ತುಂಬಾ ಚೆನ್ನಾಗಿತ್ತಂತ, ಅವ್ರ ಜೊತೆ ನಾವು ಮಾಡಿದ್ದು. ಆಗೇನಾಯ್ತಿತ್ತಂತೆ ಹೇಳಿ ಅವ್ರ ಜೊತೆ ಇದ್ನಲ್ಲ ನಾನು. ನನ್ನನ್ನು ನೋಡಿದ್ರೆ ಪಾಪ ಅನ್ನಿಸ್ತದ ಬೇಡ, ನನ್ನಿಂದ ನೋಡಿ ಪಾಪ ಅನ್ಸ್ಕೊಳ್ಳೋದು ಬೇಗ. ನನಗೆ ಅವರಿಂದ ಪಾಪ ಅನ್ಸ್ಕೊಳ್ಳೋದು ಬೇಡ. ನನಗೆ ಪಾಪ ಅನ್ನೋರು ಭಾಳ ಜನ ಅವ್ರೆ, ಕೋಟ್ಯಾಂತರ ಜನ ಈ ರಾಜ್ಯದಲ್ಲಿ ಅವ್ರೆ. ಅಂಥವ್ರಿಂದ ಪಾಪ ಪರಿಸ್ಥಿತಿ ನಾನು ಅವರಿಂದ ಎಳಿಸ್ಕೊಳ್ಳೋದು ಬೇಕಾಗಿಲ್ಲ ನನಗೆ. 4 ಕ್ಷೇತ್ರಗಳಲ್ಲೂ ಕೂಡ ಜೆಡಿಎಸ್ ಗೆಲ್ಲಲ್ಲ ಅಂತ ಹೇಳಿದೆ ಸರ್. 4 ಕ್ಷೇತ್ರಗಳಲ್ಲೂ ಕೂಡ 28 ಕ್ಷೇತ್ರದಲ್ಲೂ 4 ಅಲ್ಲ, 20. ನಾವು 4 ಕ್ಷೇತ್ರದಲ್ಲಿ ಜೆಡಿಎಸ್ ನಿಂತೇ ಇಲ್ವಲ್ಲ. ಬೆಂಗಳೂರು ಗ್ರಾಮಾಂತರ ಮಂಜುನಾಥ್ ಅವ್ರನ್ನೂ ಸೇರಿಸಿ ನಮ್ಮ 3 ಅಭ್ಯರ್ಥಿಗಳನ್ನು ಸೇರಿಸಿ 28ಕ್ಕೆ 28 ಸ್ಥಾನ ಗೆಲ್ತೀವಿ ಅಂತ ಅವ್ರು ಹೇಳಿರೋದು. 4 ಕ್ಷೇತ್ರಕ್ಕೆ ಸೀಮಿತ ಆಗಲ್ಲ ಅಂತ ಅವ್ರು ಹೇಳಿರೋದು. ಬಹುಶಃ ಅವ್ರು ತಪ್ಪಾಗೆಲ್ಲ ಮಾತನಾಡಬೇಕಾದ್ರೆ ಬಾಯಿ ತಪ್ಪು ಹೇಳಿದ್ದಾರೆ. JDSನ 3, 25 BJP ಅಭ್ಯರ್ಥಿಗಳು ಗೆಲ್ತಾರೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಹೋಗಿ ಬಾಯಿ ತಪ್ಪಿ 4 ಗೆಲ್ಲಲ್ಲ ಅಂತ ಹೇಳ್ಕೊಂಡವ್ರೆ. ಅವ್ರ ಪರಿಸ್ಥಿತಿ ಇರೋದು ಹೇಳ್ಕೊಂಡಿರೋದು. ಇಲ್ಲಪ್ಪ, ನಾನು ಬಿಡದಿಗೆ ಹೋಗ್ತಾ ಇಲ್ಲ. ಈಗ ಇಲ್ಲೇ ಮೀಟಿಂಗ್ ಮುಗಿಸ್ಕೊಂಡಾಯ್ತು, ಚರ್ಚೆ ನಡೆಸಾಯ್ತು. ಬಿಡದಿಗೆ ಹೋಗೋ ಪ್ರಶ್ನೆ ಇಲ್ಲ. ಅಲ್ಲಿ ಔತಣಕೂಟ ನನ್ನ ಮನೆಯಲ್ಲಿ ಅಲ್ಲಿ 150 ಜನ ಲೇಬರ್ಸ್ ಇದ್ದಾರೆ. ಲೇಬರ್ಸ್ಗೆ ಊಟದ ವ್ಯವಸ್ಥೆ ಮಾಡಿದ್ದೀವಿ. ಅದೆಲ್ಲ ಆಮೇಲೆ ಮಾತಾಡೋಣ ಬನ್ನಿ. ಒಂದು ವಾರದ ಹಿಂದೆ ಡಿ.ಕೆ. ಶಿವಕುಮಾರ್ ಅವರು ಈ ಮೈತ್ರಿ ಬಗ್ಗೆ ಹೇಳಿದ್ರು. ನನಗೆ ಈ ಮೈತ್ರಿಯನ್ನು ನೋಡ್ತಾ ಹೋದ್ರೆ ನಾಚಿಕೆ ಆಗ್ತದೆ ಅಂತ ಹೇಳಿ. ಅವ್ರ ಮೈತ್ರಿ ತುಂಬಾ ಚೆನ್ನಾಗಿತ್ತಂತ, ಅವ್ರ ಜೊತೆ ನಾವು ಮಾಡಿದ್ದು. ಆಗೇನಾಯ್ತಿತ್ತಂತೆ ಹೇಳಿ ಅವ್ರ ಜೊತೆ ಇದ್ನಲ್ಲ ನಾನು. ನನ್ನನ್ನು ನೋಡಿದ್ರೆ ಪಾಪ ಅನ್ನಿಸ್ತದ ಬೇಡ, ನನ್ನಿಂದ ನೋಡಿ ಪಾಪ ಅನ್ಸ್ಕೊಳ್ಳೋದು ಬೇಗ. ನನಗೆ ಅವರಿಂದ ಪಾಪ ಅನ್ಸ್ಕೊಳ್ಳೋದು ಬೇಡ. ನನಗೆ ಪಾಪ ಅನ್ನೋರು ಭಾಳ ಜನ ಅವ್ರೆ, ಕೋಟ್ಯಾಂತರ ಜನ ಈ ರಾಜ್ಯದಲ್ಲಿ ಅವ್ರೆ. ಅಂಥವ್ರಿಂದ ಪಾಪ ಪರಿಸ್ಥಿತಿ ನಾನು ಅವರಿಂದ ಎಳಿಸ್ಕೊಳ್ಳೋದು ಬೇಕಾಗಿಲ್ಲ ನನಗೆ. 4 ಕ್ಷೇತ್ರಗಳಲ್ಲೂ ಕೂಡ ಜೆಡಿಎಸ್ ಗೆಲ್ಲಲ್ಲ ಅಂತ ಹೇಳಿದೆ ಸರ್. 4 ಕ್ಷೇತ್ರಗಳಲ್ಲೂ ಕೂಡ 28 ಕ್ಷೇತ್ರದಲ್ಲೂ 4 ಅಲ್ಲ, 20. ನಾವು 4 ಕ್ಷೇತ್ರದಲ್ಲಿ ಜೆಡಿಎಸ್ ನಿಂತೇ ಇಲ್ವಲ್ಲ. ಬೆಂಗಳೂರು ಗ್ರಾಮಾಂತರ ಮಂಜುನಾಥ್ ಅವ್ರನ್ನೂ ಸೇರಿಸಿ ನಮ್ಮ 3 ಅಭ್ಯರ್ಥಿಗಳನ್ನು ಸೇರಿಸಿ 28ಕ್ಕೆ 28 ಸ್ಥಾನ ಗೆಲ್ತೀವಿ ಅಂತ ಅವ್ರು ಹೇಳಿರೋದು. 4 ಕ್ಷೇತ್ರಕ್ಕೆ ಸೀಮಿತ ಆಗಲ್ಲ ಅಂತ ಅವ್ರು ಹೇಳಿರೋದು. ಬಹುಶಃ ಅವ್ರು ತಪ್ಪಾಗೆಲ್ಲ ಮಾತನಾಡಬೇಕಾದ್ರೆ ಬಾಯಿ ತಪ್ಪು ಹೇಳಿದ್ದಾರೆ. JDSನ 3, 25 BJP ಅಭ್ಯರ್ಥಿಗಳು ಗೆಲ್ತಾರೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಹೋಗಿ ಬಾಯಿ ತಪ್ಪಿ 4 ಗೆಲ್ಲಲ್ಲ ಅಂತ ಹೇಳ್ಕೊಂಡವ್ರೆ. ಅವ್ರ ಪರಿಸ್ಥಿತಿ ಇರೋದು ಹೇಳ್ಕೊಂಡಿರೋದು. ಇಲ್ಲಪ್ಪ, ನಾನು ಬಿಡದಿಗೆ ಹೋಗ್ತಾ ಇಲ್ಲ. ಈಗ ಇಲ್ಲೇ ಮೀಟಿಂಗ್ ಮುಗಿಸ್ಕೊಂಡಾಯ್ತು, ಚರ್ಚೆ ನಡೆಸಾಯ್ತು. ಬಿಡದಿಗೆ ಹೋಗೋ ಪ್ರಶ್ನೆ ಇಲ್ಲ. ಅಲ್ಲಿ ಔತಣಕೂಟ ನನ್ನ ಮನೆಯಲ್ಲಿ ಅಲ್ಲಿ 150 ಜನ ಲೇಬರ್ಸ್ ಇದ್ದಾರೆ. ಲೇಬರ್ಸ್ಗೆ ಊಟದ ವ್ಯವಸ್ಥೆ ಮಾಡಿದ್ದೀವಿ. ಅದೆಲ್ಲ ಆಮೇಲೆ ಮಾತಾಡೋಣ ಬನ್ನಿ.